ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಡಿಲಿಮಿಟೇಷನ್ಗೆ ಅಥವಾ ಕ್ಷೇತ್ರ ಮರು ವಿಂಗಡಣೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ಮರು ವಿಂಗಡಣೆ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಥವಾ ಕಾಂಟಾಸ್ಟ್ ಅಲ್ಲಿ ಇತ್ತು ಅಂತ ನೋಡೋದಾದ್ರೆ, ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂದ್ರೆ 2027 ನಮಗೆಲ್ಲ ಗೊತ್ತಿರೋ ಹಾಗೆ ಸೆನ್ಸಸ್ ಅನ್ನ ಶುರು ಮಾಡಿದೀವಿ ಆಲ್ರೆಡಿ. ಸೊ ಸೆನ್ಸಸ್ ಆದ್ಮೇಲೆ ನಮ್ಗೆ ಯಾವಾಗ್ಲೂ ಗೊತ್ತಿರೋ ಹಾಗೆ ಡಿಲಿಮಿಟೇಷನ್ ಅನ್ನ ಅಥವಾ ಕ್ಷೇತ್ರವನ್ನ ಮರು ವಿಂಗಡಣೆ ಅಥವಾ ಪುನರ್ ವಿಂಗಡಣೆಯನ್ನ ಮಾಡ್ಲಾಗತ್ತೆ. ಇದರ ಜೊತೆಗೆ ಅದ್ರ ಇನ್ನೊಂದು ಇಂಪಾರ್ಟೆನ್ಸ್ ಏನಕ್ಕೆ ಅಂತ ಬಂದಾಗ, ನಿಮಗೆಲ್ಲ ಗೊತ್ತಿರೋ ಹಾಗೆ 106ನೇ ತಿದ್ದುಪಡಿ ಕಾಯ್ದೆ ಏನಿದೆ ಅಂದ್ರೆ ಈ ನಾರು ಶಕ್ತಿ ವಂದನ ಅನ್ನುವಂತಹ ಕಾಯ್ದೆ ಏನಿದೆ ಅಂದ್ರೆ ಮಹಿಳೆಯರಿಗೆ ಎಲ್ಲಾ ಹಂತದಲ್ಲೂ ರಾಜ್ಯ ವಿಧಾನಸಭೆ ಮತ್ತು ರಾಷ್ಟ್ರದ ಲೋಕಸಭೆ ಹಂತಗಳಲ್ಲಿ ಹೇಗೆ ಅವರಿಗೆ 33% ರಿಸರ್ವೇಶನ್ ಕೊಡ್ಲಾಗತ್ತೆ, ಅದಕ್ಕೆ ಆ ಕಾಯ್ದೆ ಜಾರಿಗೊಳ್ಳುವಂತದ್ದು ಡಿಲಿಮಿಟೇಷನ್ ಪ್ರೋಸೆಸ್ ಆದ್ಮೇಲೆ ಅಂದ್ರೆ 2027ನ ಒಂದು ಸೆನ್ಸಸ್ ಆದ್ಮೇಲೆ ಅದು ಆಗುವಂತದ್ದು. ಆ ಸುದ್ದಿಯಿಂದಾಗಿ ಡಿಲಿಮಿಟೇಷನ್ ಅನ್ನುವಂಥದ್ದು ಏನಲ್ಲಿತ್ತು. ಸೊ ಹಾಗಿದ್ರೆ ಡಿಲಿಮಿಟೇಷನ್ ಅಂತ ಅಂದ್ರೆ ಏನು? ಡಿಲಿಮಿಟೇಷನ್ ಇಸ್ ದ ಪ್ರೋಸೆಸ್ ಆಫ್ ಫಿಕ್ಸಿಂಗ್ ದ ನಂಬರ್ ಆಫ್ ಸೀಟ್ಸ್ ಅಂಡ್ ಬೌಂಡ್ರೀಸ್ ಆಫ್ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂನ್ಸೀಸ್ ಇನ್ ಈಚ್ ಸ್ಟೇಟ್ ಫಾರ್ ದ ಲೋಕಸಭಾ ಅಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅನ್ನುವಂಥದ್ದು. ಕನ್ನಡದಲ್ಲಿ ನೋಡೋದಾದ್ರೆ, ಶಾಸಕಾಂಗ ವ್ಯವಸ್ಥೆಯನ್ನ ಹೊಂದಿರುವಂತಹ ದೇಶಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ಅಥವಾ ಪ್ರಾಂತ್ಯಗಳಲ್ಲಿ ಪ್ರಾದೇಶಿಕ ಕ್ಷೇತ್ರಗಳ ಒಂದು ಮಿತಿಯನ್ನ, ಗಡಿಯನ್ನ ನಿಗದಿಪಡಿಸುವಂತಹ ಒಂದು ಕ್ರಿಯೆ ಅಥವಾ ಪ್ರಕ್ರಿಯೆ ಏನಿದೆ ಅದನ್ನ ನಾವು ಕ್ಷೇತ್ರ ಪುನರ್ ವಿಂಗಡಣೆ ಅಥವಾ ಡಿಲಿಮಿಟೇಷನ್ ಅಂತ ಕರಿತಾ ಬರ್ತೀವಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಷನ್ ಅಲ್ಲಿ ವೋಟ್ ಮಾಡಬೇಕಾದ್ರೆ ಒಬ್ಬೊಬ್ಬ MP ಅಥವಾ MLAಗಳು ಕೂಡ ಒಂದೊಂದು ಕ್ಷೇತ್ರದಲ್ಲಿ ನಿಂತಿರ್ತಾರೆ. ಅದನ್ನ ನಾವು ಕಾನ್ಸ್ಟಿಟ್ಯೂಷನ್ಸಿ ಅಂತ ಕರಿತಾ ಬರ್ತೀವಿ, ಅಥವಾ ರಾಜ್ಯ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರಗಳು ಅಂತ ಕೂಡ ಕರಿತಾ ಬರ್ತೀವಿ. ಈ ಕ್ಷೇತ್ರಗಳು ಎಷ್ಟಿರಬೇಕು ಅಥವಾ ಯಾವ ಎಲ್ಲೆ ಅಥವಾ ಯಾವ ಒಂದು ಬೌಂಡ್ರಿಯನ್ನ ಹೊಂದಿರಬೇಕು, ಈ ಒಂದು ಕೆಲಸವನ್ನ ಡಿಲಿಮಿಟೇಷನ್ ಕಮಿಷನ್ ಅಥವಾ ಕ್ಷೇತ್ರ ಪುನರ್ ವಿಂಗಡನಾ ಸಮಿತಿ ಅನ್ನುವಂಥದ್ದು ನೋಡ್ಕೊಳ್ತಾ ಬರುತ್ತೆ. ಮುಖ್ಯವಾಗಿ ಇದರ ಕೆಲಸ ಏನು ಅಂತ ಬಂದಾಗ, ಲೋಕಸಭೆ ಮತ್ತು ರಾಜ್ಯ ವಿಧಾನ ಶಾಸಕಾಂಗ ಸಭೆಗಳಿಗೆ ಗಡಿಗಳನ್ನ ರೂಪಿಸುವಂತಹ ಅಥವಾ ಮರುರೂಪಿಸುವಂತಹ ಕಾರ್ಯವನ್ನ ಮುಖ್ಯವಾಗಿ ಡಿಲಿಮಿಟೇಷನ್ ಸಂಸ್ಥೆ ಅನ್ನುವಂಥದ್ದು ಮಾಡ್ತಾ ಬರುತ್ತೆ. ಈ ಡಿಲಿಮಿಟೇಷನ್ ಕಮಿಷನ್ ನ ಉದ್ದೇಶ ಏನು ಅಂತ ನೋಡ್ತಾ ಬಂದಾಗ, ಅಂದ್ರೆ ಏನಕ್ಕೆ ಈ ಡಿಲಿಮಿಟೇಷನ್ ಬೇಕು ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಭಾರತದಲ್ಲಿ ಒಟ್ಟಾರೆಯಾಗಿ ಲೋಕಸಭಾ ಒಂದು ಸೀಟ್ಸ್ ಏನು ಅಂತ ಬಂದಾಗ 543 + 2 ಬಂದು 545 ಸೀಟ್ಗಳನ್ನ ಅಥವಾ 545 ಲೋಕಸಭಾ ಸಂಖ್ಯಾಬಲವನ್ನ ನಾವು ನೋಡ್ತಾ ಬಂದಿರ್ತೀವಿ. ಹಾಗಾದ್ರೆ ಇದರ ಮೇನ್ ಉದ್ದೇಶ ಏನು? ಕ್ಷೇತ್ರಗಳಲ್ಲಿ ಒಂದು ಸಮಾನ ಜನಸಂಖ್ಯೆ ಏನಿರುತ್ತೆ ಅದರ ಪ್ರಾತಿನಿಧ್ಯವನ್ನ, ರೆಪ್ರೆಸೆಂಟೇಷನ್ ಅನ್ನ ನಾವು ಖಚಿತಪಡಿಸಿಕೊಳ್ಳುವಂಥದ್ದು ಇದು ಮುಖ್ಯ ಉದ್ದೇಶ ಆಗಿರುತ್ತೆ. ಅದ್ರ ಜೊತೆಗೆ ರಾಜ್ಯ ವಿಧಾನಸಭೆ ಮತ್ತು ಲೋಕಸಭೆ ಅಥವಾ ರಾಜ್ಯಸಭೆಗಳಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ SC ಮತ್ತು ST ಗಳಿಗೆ, ಅಂದ್ರೆ ಏನೋ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಾಗರಿಕರಿಗೆ ಒಂದು ರಿಸರ್ವೇಶನ್ ಅನ್ನ, ಮೀಸಲಾತಿಯನ್ನು ಕೂಡ ಕೊಟ್ಟಲಾಗಿರುತ್ತೆ. ಅಂದ್ರೆ ಪ್ರಾತಿನಿಧ್ಯದಲ್ಲೂ ಕೂಡ ಆ ಪ್ರಾತಿನಿಧ್ಯದಲ್ಲಿ ಎಷ್ಟು ಪಟ್ಟಿಗೆ ಯಾವ ಮಟ್ಟಿಗೆ ಯಾರಿಗೆ ಅಂದ್ರೆ SC ಗೆಷ್ಟು, SC ST ಗೆಷ್ಟು, ಅಥವಾ ಅದರದ್ದು ರೊಟೇಷನ್ ಬೇಸಿಸ್ ಏನಾದ್ರೂ ಇದ್ದಾಗ ಅದನ್ನ ಯಾವ ಒಂದು ಜಿಲ್ಲೆಗಳಿಗೆ ಅಥವಾ ಯಾವ ಒಂದು ಪ್ರದೇಶದಲ್ಲಿ ಈ SC ST ಮೀಸಲು ಪ್ರದೇಶಗಳು ಅಥವಾ ಮೀಸಲು ಇದು ಬರಬೇಕು ಅನ್ನುವಂತಹ ಕೆಲಸವನ್ನು ಕೂಡ ಡಿಲಿಮಿಟೇಷನ್ ಕಮಿಷನ್ ಮಾಡ್ತಾ ಬರುತ್ತೆ. ಇನ್ನ ಅತಿಯಾದಂತಹ ಅಥವಾ ಕಡಿಮೆ ಪ್ರಾತಿನಿಧ್ಯವನ್ನ ತಡೆಗಟ್ಟುವಂತಹ ಮೂಲಕ ಚುನಾವಣಾ ನ್ಯಾಯ ಸಂಹಿತೆಯನ್ನ ಕಾಪಾಡಿಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೊಡಗು ಡಿಸ್ಟ್ರಿಕ್ಟ್ ಬಂದಾಗ ವೆರಿ ಲೆಸ್ ಪಾಪ್ಯುಲೇಷನ್ ಡೆನ್ಸಿಟಿಯನ್ನ ನೋಡ್ತಾ ಬರ್ತೀವಿ. ಅದೇ ರೀತಿಯಲ್ಲಿ ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಹೋದಾಗ್ಲೂ ಕೂಡ ಅತಿ ಕಡಿಮೆ ಪಾಪ್ಯುಲೇಷನ್ ಡೆನ್ಸಿಟಿಯನ್ನ ನೋಡ್ತೀವಿ. ಅದೇ ನೀವು ಉತ್ತರ ಪ್ರದೇಶ ಅಥವಾ ಬಿಹಾರ್ಗೆ ಅಥವಾ ಕೇರಳಕ್ಕೆ ಹೋದಾಗ ಅತಿ ಹೆಚ್ಚು ಪಾಪ್ಯುಲೇಷನ್ ಡೆನ್ಸಿಟಿಯನ್ನ ನೋಡ್ತಾ ಬರ್ತೀವಿ. ಬಟ್ ನಾವು ಕೇವಲ ಒಂದು ಬೌಂಡ್ರಿಯನ್ನ ಕೇವಲ ಒಂದು ಕಿಲೋಮೀಟರ್ಸ್ ಆಧಾರದ ಮೇಲೆ ಇದು ಮಾಡಕ್ಕಾಗತ್ತಾ? ಖಂಡಿತ ಆಗಲ್ಲ. ಯಾಕಂದ್ರೆ ಅಂದಾಗ ಪಾಪ್ಯುಲೇಷನ್ ನ ಒಂದು ಇದು ಬರ್ಬೇಕು. ಯಾಕಂದ್ರೆ ನಮ್ಮ ಆಸ್ ಆಫ್ ನಾವು ಇಂಡಿಯಾದಲ್ಲಿ ಇರುವಂತದ್ದು 10 ಲಕ್ಷ ಜನರಿಗೆ ಒಬ್ಬ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಇರಬೇಕು, ರಾಜಕೀಯ ಪ್ರಾತಿನಿಧ್ಯತ್ವವನ್ನ ಇರಬೇಕು ಅನ್ನುವಂಥದ್ದು ನಮ್ಮಲ್ಲಿರೋ ಇರುವಂತಹ ಕಾನೂನು. ಅದನ್ನ ನಾವು ಸರಿದೂಗಿಸುವಂತ ಕೆಲಸವನ್ನ, ಅದನ್ನ ನ್ಯಾಯಯುತವಾಗಿ ಜಾರಿಯಲ್ಲಿದೆ ಎನ್ನುವಂತಹ ಕೆಲಸವನ್ನ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ನೋಡ್ತಾ ಬರುತ್ತೆ. ಅದರ ಜೊತೆಗೆ ಸಮತೋಲಿತವಾದಂತಹ ಫೆಡರಲ್ ಪ್ರಾತಿನಿಧ್ಯ ಅಂತ ಕರಿತಾ ಬರ್ತೀವಿ, ಅಥವಾ ಸಂಯುಕ್ತ ವ್ಯವಸ್ಥೆ ಏನಿರುತ್ತೆ ಅಂದ್ರೆ ಸ್ಟೇಟ್ ಮತ್ತು ಸೆಂಟರ್ಗಳ ಒಂದು ಪ್ರಾತಿನಿಧ್ಯ ವ್ಯವಸ್ಥೆ ಏನಿರುತ್ತೆ ಅದನ್ನು ಕೂಡ ಕೆಲಸವನ್ನ ಮಾಡುವಂಥದ್ದು. ಅಂಡ್ ಮಿಕ್ಕದಂತ ಫಂಕ್ಷನ್ಗಳನ್ನ ನೋಡೋದಾದ್ರೆ, ಮುಖ್ಯವಾಗಿ ನಿಮ್ಗೆ ಅವಾಗಲೇ ಹೇಳಿದ ಹಾಗೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಗಡಿಯನ್ನ ಪುನರ್ರಚಿಸುವಂತಹ ಕೆಲಸವನ್ನ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಮಾಡ್ತಾ ಬರುತ್ತೆ. ಅದ್ರ ಜೊತೆಗೆ ಪ್ರತಿ ರಾಜ್ಯಕ್ಕೆ ಹಂಚಿಕೆಯಾದಂತಹ ಒಟ್ಟು ಸ್ಥಾನಗಳ ಸಂಖ್ಯೆಯನ್ನು ಕೂಡ ನಿಗದಿಪಡಿಸುವಂಥದ್ದು. ಅಂಡ್ ಜನಗಣತಿ ಅಥವಾ ಸೆನ್ಸಸ್ನ ಒಂದು ಆಧಾರದ ಮೇಲೆ SC ಮತ್ತು SC ಸೀಟ್ಗಳನ್ನ ಮೀಸಲಾತಿಯನ್ನ ನಿರ್ಧರಿಸುವಂಥದ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ
ಪ್ರತಿ 10 ವರ್ಷಗಳಿಗೊಮ್ಮೆ ಸೆನ್ಸಸ್ ಅನ್ನ ಮಾಡಲಾಗುತ್ತೆ. ಆ ಸೆನ್ಸಸ್ ನ ಹೊರಬಂದ ನಂತರ ಅಥವಾ ಸೆನ್ಸಸ್ ರಿಪೋರ್ಟ್ ಹೊರಬಂದ ಮೇಲೆ ಯಾವ ಪ್ರದೇಶದಲ್ಲಿ ಹೆಚ್ಚು ಎಸ್ ಸಿ ಇದ್ದಾರೆ, ಯಾವ ಪ್ರದೇಶದಲ್ಲಿ ಹೆಚ್ಚು ಎಸ್ ಟಿ ಇದ್ದಾರೆ, ಆ ಒಂದು ಪ್ರಾತಿನಿಧ್ಯ ಅಥವಾ ಆ ಒಂದು ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಪ್ರಾತಿನಿಧ್ಯವನ್ನ ಅನುಕೂಲವನ್ನ ಕಲ್ಪಿಸಿಕೊಡ್ಲಾಗುತ್ತೆ. ಆ ಕೆಲಸವನ್ನು ಕೂಡ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಮಾಡುವಂಥದ್ದು. ಇನ್ನೊಂದು ಪಾಪ್ಯುಲೇಷನ್ ನ ಒಂದು ಸಾಂದ್ರ ಅಥವಾ ಆಡಳಿತಕ್ಕಾಗಿ ಸುಸಂಬದ್ಧ ಅಥವಾ ಒಂದು ಹಂಚಿಕೆ ಆದಂತಹ ಕ್ಷೇತ್ರಗಳನ್ನ ಖಚಿತಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡುವಂಥದ್ದು. ಅಂಡ್ ಈ ಒಂದು ಪ್ರೊಸೆಸಿಂಗ್ ಅಲ್ಲಿ ಏನಾದ್ರೂ ಆಕ್ಷೇಪಣೆಗಳಿದ್ದಾಗ ಸಾರ್ವಜನಿಕ ಆಕ್ಷೇಪಣೆಗಳನ್ನ ಆಹ್ವಾನಿಸಿ ಅದಕ್ಕೆ ಆದೇಶವನ್ನ ಅಂತಿಮಗೊಳಿಸುವಂತ ಕೆಲಸವನ್ನು ಕೂಡ ಮಾಡುವಂಥದ್ದು. ಅನ್ಯಾಯವಾಗುವಲ್ಲಿ ಈ ಒಂದು ಮೀಸಲು ಕ್ಷೇತ್ರಗಳ ಒಂದು ಸೀಟು ಬದಲಾವಣೆ ಅಂದ್ರೆ ರೊಟೇಷನಲ್ ಬೇಸಿಸ್ ಆಧಾರದ ಮೇಲೆ ಏನಾದ್ರೂ ಅಲ್ಲಿಗೆ ರಿಸರ್ವೇಶನ್ಸ್ ಇದ್ರೆ ಅದನ್ನು ಕೂಡ ಖಚಿತಪಡಿಸಿಕೊಳ್ಳುವಂತಹ ಜಾರಿಗೊಳಿಸುವಂತಹ ಕೆಲಸವನ್ನ ಡಿ ಮಾಡ್ತಾ ಬರುತ್ತೆ. ಇನ್ನು ಈ ಸೀಮಾ ನಿರ್ಣಯ ಅಥವಾ ಕ್ಷೇತ್ರ ಪುನರ್ವಿಂಗಡಣೆ ಅಥವಾ ಡಿಲಿಮಿಟೇಷನ್ ಅಂತ ನಾವೇನ್ ಕರಿತೀವಿ, ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಏನಾದ್ರೂ ಇದೆಯಾ ಅಂತಂದ್ರೆ ಸಂವಿಧಾನದಾತ್ಮಕವಾಗಿ ಇದಕ್ಕೆ ಏನಾದ್ರೂ ಆಧಾರ ಇದೆಯಾ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ನಮಗೆ 2 ಆರ್ಟಿಕಲ್ಗಳು ಕಂಡು ಬರ್ತವೆ. ಒಂದು ಆರ್ಟಿಕಲ್ 82, ಇನ್ನೊಂದು ಆರ್ಟಿಕಲ್ 170 ಅಥವಾ 170ನೇ ಅನುಚ್ಛೇದ. 182ನೇ ಅನುಚ್ಛೇದ ಏನ್ ಹೇಳುತ್ತೆ, ಪ್ರತಿ ಜನಗಣತಿಯ ನಂತರ ಅಥವಾ ಪ್ರತಿ ಸೆನ್ಸಸ್ ನ ನಂತರ ಡಿಲಿಮಿಟೇಷನ್ ಕಮಿಷನ್ ಕಾಯ್ದೆಯನ್ನ ಜಾರಿಗೆ ತರಲು ಸಂಸತ್ತನ್ನ ಆದೇಶಿಸುತ್ತೆ ಮತ್ತು ಡಿಲಿಮಿಟೇಷನ್ ಕಮಿಷನ್ ಅನ್ನ ರಚನೆ ಮಾಡೋದಕ್ಕೂ ಕೂಡ ಲೋಕಸಭೆಗೆ ತಿಳಿಸ್ತಾ ಬರುತ್ತೆ. ಇನ್ನ ಆರ್ಟಿಕಲ್ 170 ಏನ್ ಹೇಳುತ್ತೆ, ಪ್ರತಿ ಸೆನ್ಸಸ್ ಆದ್ಮೇಲೆ ರಾಜ್ಯ ಶಾಸಕಾಂಗ ಸಭೆಗಳಿಗೆ ಒಂದು ಪ್ರಾದೇಶಿಕ ಕ್ಷೇತ್ರಗಳ ವಿಭಜನೆಯನ್ನ ನಿಯಂತ್ರಿಸುವಂತಹ ಕೆಲಸವನ್ನ ಹೇಳ್ತಾ ಬರುತ್ತೆ. ಸೊ ಇವೆರಡು ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನು ಕೂಡ ಮೈನರ್ ಆಗಿ ಆರ್ಟಿಕಲ್ 330 ಮತ್ತು 332 ಕೂಡ ಹೇಳುತ್ತೆ. 330 ಮತ್ತು 332 ಏನ್ ಹೇಳುತ್ತೆ ಅಂತ ಬಂದಾಗ SC/ST ಗಳಿಗೆ ಯೂಶಲಿ ಏನ್ ಅವರು ರಿಸರ್ವೇಶನ್ಸ್ ಇರುತ್ತೆ, ಪ್ರತಿ ಸೆನ್ಸಸ್ ಆದ್ಮೇಲೆ ಅವರ ಒಂದು ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯವನ್ನು ಕೊಡುವಂತ ಕೆಲಸವನ್ನು ಕೂಡ ಹೇಳ್ತಾ ಬರುತ್ತೆ. ಅದರಿಂದಾಗಿ ಆರ್ಟಿಕಲ್ 82, ಆರ್ಟಿಕಲ್ 170, ಆರ್ಟಿಕಲ್ 330 ಮತ್ತು ಆರ್ಟಿಕಲ್ 332 ಏನಿರುತ್ತೆ, ಸೀಟ್ಸ್ ರಿಸರ್ವ್ ಫಾರ್ ದ ಶೆಡ್ಯೂಲ್ ಕ್ಯಾಸ್ಟೇಸ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಬಗ್ಗೆ ಯೂಶಲಿ ಇದು ಮಾತಾಡುವಂತ ಕೆಲಸವನ್ನ ಮಾತಾಡ್ತಾ ಬರುತ್ತೆ. ಇನ್ನು ಈ ಸೀಮಾ ಆಯೋಗ ಅಥವಾ ಸೀಮಾ ನಿರ್ಣಯ ಆಯೋಗ ಅಂತ ನಾವೇನ್ ಕರಿತೀವಿ, ಡಿಲಿಮಿಟೇಷನ್ ಕಮಿಷನ್ ನ ಒಂದು ಕಾಂಪೋಸಿಷನ್ ಅಥವಾ ಒಂದು ಸಂಯೋಜನೆಯನ್ನ ನೋಡ್ತಾದಾದ್ರೆ ನೇಮಕಾತಿಯನ್ನ ಯಾರು ಮಾಡ್ತಾರೆ, ನಿಮ್ಗೆಲ್ಲ ಹೇಳಿದಾಗ ಆರ್ಟಿಕಲ್ ಏನ್ ಹೇಳುತ್ತೆ 82 ಲೋಕಸಭೆಗೆ ಅದಕ್ಕೆ ಒಂದು ಮ್ಯಾಂಡೇಟ್ ಕೊಡುತ್ತೆ. ಅಂದ್ರೆ ಪ್ರತಿ ಸೆನ್ಸಸ್ ಆದ್ಮೇಲೆ ನೀವು ಲೋಕಸಭೆ ಡಿಲಿಮಿಟೇಷನ್ ಕಮಿಷನ್ ಅನ್ನ ರಚನೆ ಮಾಡಬೇಕು ಅಂತ ಹೇಳುತ್ತೆ. ಒಂದ್ಸಲಿ ಅವರ ಆದೇಶವನ್ನ ಹೊರಡಿಸಿದ ಮೇಲೆ ಭಾರತದ ರಾಷ್ಟ್ರಪತಿಗಳು ಅಥವಾ ಪ್ರೆಸಿಡೆಂಟ್ಗಳು ಯಾರಿರ್ತಾರೆ ಅವರು ಭಾರತದ ಚುನಾವಣಾ ಆಯೋಗದೊಂದಿಗೆ ಒಂದು ಸಮಾಲೋಚನೆಯನ್ನ ಕೈಗೊಂಡು ಡಿಲಿಮಿಟೇಷನ್ ಕಮಿಷನ್ ಅನ್ನ ನೇಮಕ ಮಾಡ್ತಾ ಬರ್ತಾರೆ. ಇನ್ನು ಇದರ ಸದಸ್ಯರು ಅಥವಾ ಮೆಂಬರ್ಸ್ ಯಾರಾಗಿರ್ತಾರೆ ಅಂತ ನೋಡ್ತಾ ಬಂದಾಗ ನಿವೃತ್ತ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಏನಿರ್ತಾರೆ ಅವರು ಅಧ್ಯಕ್ಷ ಸ್ಥಾನವನ್ನ ವಹಿಸ ಬರ್ತಾರೆ. ಅದ್ರ ಜೊತೆಗೆ ಮುಖ್ಯ ಚುನಾವಣಾ ಆಯೋಗದ ಆಯುಕ್ತರು ಅದಕ್ಕೆ ಸದಸ್ಯರಾಗಿ, ಅದ್ರ ಜೊತೆಗೆ ಆಯಾ ರಾಜ್ಯಗಳ ಒಂದು ಚುನಾವಣಾ ಆಯುಕ್ತರು ಏನಿರ್ತಾರೆ ಅವರು ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಡಿಲಿಮಿಟೇಷನ್ ಕಮಿಷನ್ಗೆ ಸದಸ್ಯರಾಗಿ ಕೆಲಸವನ್ನ ಮಾಡ್ತಾ ಬರ್ತಾರೆ. ಬಟ್ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ನ ಅಧ್ಯಕ್ಷರಾಗಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ಅಥವಾ ರಿಟೈರ್ಡ್ ಜಡ್ಜ್ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಬರ್ತಾರೆ ಅನ್ನೋದಿರ್ಲಿ. ಇನ್ನ ಇದರ ಸ್ವಾತಂತ್ರ್ಯ ಅಥವಾ ಸಾವರ್ನಿಟಿಯನ್ನು ನೋಡೋದಾದ್ರೆ ಕಾರ್ಯಕಾರಿ ಪ್ರಭಾವವಿಲ್ಲದಂತಹ ಕಾರ್ಯಗಳನ್ನ ಮಾಡುವಂಥದ್ದು ಅಂಡ್ ಅಧಿಕಾರವನ್ನ ಅಥವಾ ಅವರ ಒಂದು ಪವರ್ ಅನ್ನ ನೋಡೋದಾದ್ರೆ ಈ ಸಮಿತಿ ತೆಗೆದುಕೊಳ್ಳುವಂತಹ ಅಂದ್ರೆ ಡಿಲಿಮಿಟೇಷನ್ ಕಮಿಷನ್ ತೆಗೆದುಕೊಳ್ಳುವಂತಹ ನಿರ್ಧಾರಗಳೆಲ್ಲವೂ ಕೂಡ ಅಂತಿಮವಾಗಿರ್ತವೆ. ನ್ಯಾಯಾಲಯದಲ್ಲಿ ಈ ಒಂದು ನಿರ್ಧಾರಗಳನ್ನ ಪ್ರಶ್ನೆ ಮಾಡೋದಿಕ್ಕೆ ಖಂಡಿತ ಆಗೋದಿಲ್ಲ. ಸಂಸತ್ತು ಮತ್ತು ರಾಜ್ಯಸಭೆಗಳಿಂದ ಮಾರ್ಪಾಟು ಕೂಡ ಮಾಡಿಸೋದಿಕ್ಕಾಗಲ್ಲ. ಆದ್ರಿಂದಾಗಿ ಇದನ್ನ ಲೀಗಲ್ ಬೈಂಡಿಂಗ್ ಅಂತ ಕರಿತಾ ಬರ್ತೀವಿ. ಅಂದ್ರೆ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಅಥವಾ ನೀಡುವಂತಹ ಶಿಫಾರಸುಗಳು ರಾಜ್ಯ ವಿಧಾನಸಭೆ ಮತ್ತು ರಾಷ್ಟ್ರದ ಲೋಕಸಭೆಗಳಿಗೆ ಕಾನೂನುಬದ್ಧವಾಗಿರ್ತವೆ. ಅದನ್ನ ಅವರು ಫಾಲೋ ಮಾಡಲೇಬೇಕಾಗಿರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇನ್ನು ಡಿಲಿಮಿಟೇಷನ್ ಕಮಿಷನ್ ಇಲ್ಲಿವರೆಗೂ ಎಷ್ಟು ಬಾರಿ ಇದನ್ನ ನಾವು ರಚನೆ ಮಾಡಲಾಗಿದೆ ಭಾರತದಲ್ಲಿ ಅಂತ ನೋಡ್ತಾ ಬಂದಾಗ ಸ್ವತಂತ್ರ ನಂತರದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಸೆನ್ಸಸ್ ಆದ್ಮೇಲೆ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ನ ಮಾಡ್ತಾ ಬಂದಿದ್ರು. ಅದನ್ನ ಕಂಟಿನ್ಯೂಯೇಷನ್ ಆಗಿ ಮೊದಲ ಬಾರಿಗೆ ಭಾರತದಲ್ಲಿ ಮಾಡಿದ್ದು 1952ರಲ್ಲಿ. ಆ ನಂತರದಲ್ಲಿ 1962 ಆಗಿರ್ಬೋದು, 1972 ಆಗಿರ್ಬೋದು ಮತ್ತು 2002ರಲ್ಲಿ ಇದಕ್ಕೆ ನಮ್ಗೆ ಇಲ್ಲಿವರೆಗೂ ಕೂಡ ಡಿಲಿಮಿಟೇಷನ್ ಕಮಿಷನ್ ಮಾಡಲಾಗಿದೆ. ಬಟ್ 1972 ಅಥವಾ 76ರಲ್ಲಿ ನಮಗೆ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಅನ್ನ ಸ್ಥಗಿತಗೊಳಿಸಲಾಯಿತು, ಅಂದ್ರೆ ಫ್ರೀಸ್ ಮಾಡಲಾಯಿತು. ರೀಸನ್ ಏನು ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1960s and 70s ಏನಿದೆ ಅದನ್ನ ಪಾಪ್ಯುಲೇಷನ್ ಬ್ಲೂಮ್ ಅಂತ ಕರಿತಾ ಬರ್ತೀವಿ ಅಥವಾ ಪಾಪ್ಯುಲೇಷನ್ ಎಕ್ಸ್ಪ್ಲೋಡ್ ಅಂತ ಕರಿತಾ ಬರ್ತೀವಿ. ಅಂದ್ರೆ ಭಾರತದಲ್ಲಿ ಜನಸಂಖ್ಯೆ ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ
ಚೆನ್ನಾಗಿ ಆಗ್ತಾ ಇರತ್ತೆ ಅದನ್ನ ತಡೆಗಟ್ಟೋದಕ್ಕೋಸ್ಕರ ಏನ್ ಈ ಕುಟುಂಬ ಯೋಜನೆ ಅಥವಾ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಏನ್ ಕರಿತೀವಿ ಅದನ್ನ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಅನ್ನ ಫ್ರೀಸ್ ಮಾಡ್ಲಾಗತ್ತೆ. ಅಂದ್ರೆ ಅದ್ರ ಅರ್ಥ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 10 ಲಕ್ಷ ಜನಸಂಖ್ಯೆಗೆ ಒಬ್ಬ MLA ಅಥವಾ ಒಬ್ಬ MP ಅಂತ ಏನಿರಬೇಕು. ಸೊ ನೀವು ಈ ಒಂದು ಪಾಪ್ಯುಲೇಷನ್ ನ ಕಮ್ಮಿ ಮಾಡೋದಕ್ಕೋಸ್ಕರ ಈ ಒಂದು ಪ್ರೋಸೆಸ್ ಅನ್ನ ನಾವು ಲಿಮಿಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ 1972ರಲ್ಲಿ ಅದನ್ನು ಫ್ರೀಸ್ ಮಾಡಿ ಅದನ್ನ ಇದು ಮಾಡಲಾಗತ್ತೆ. ಸೊ 1976ರಲ್ಲಿ ಈ ಒಂದು ಜನಸಂಖ್ಯೆ ನಿಯಂತ್ರಣವನ್ನ ಉತ್ತೇಜನ ಮಾಡೋದಕ್ಕೆ, ಅದ್ರ ಜೊತೆಗೆ ಈ ಒಂದು ಫೆಡರಲ್ ಅಥವಾ ಸಂಯುಕ್ತ ಸಮತೋಲನವನ್ನ ಕಾಪಾಡ್ಕೊಳ್ಳೋದಿಕ್ಕೆ, ಕ್ಷೇತ್ರ ಮರುಹಂಚಿಕೆಗಳ ಒಂದು ಪ್ರಾದೇಶಿಕ ಉದ್ವಿಗ್ನತೆಯನ್ನ ತಡೆಗಟ್ಟೋದಕ್ಕೂ ಕೂಡ ನಮಗೆ ಈ ಒಂದು ಫ್ರೀಸಿಂಗ್ ಅನ್ನ ಮಾಡಲಾಗತ್ತೆ. ಆ ನಂತರದಲ್ಲಿ 2002ಕ್ಕೆ ನಮಗೆ ಅಂದ್ರೆ 25 ವರ್ಷಗಳಿಗೆ ಒಂದು ಇದನ್ನ ಮಾಡಲಾಗಿರುವಂತದ್ದು. ಆ ನಂತರದಲ್ಲೂ ಕೂಡ 2002ರಲ್ಲಿ ಇನ್ನೊಂದು ಕಾನೂನನ್ನ ರಚನೆ ಮಾಡಿ ಅದನ್ನ ನೆಕ್ಸ್ಟ್ 2026ರವರೆಗೂ ಕೂಡ ಫ್ರೀಸ್ ಅನ್ನ ಮಾಡಲಾಗಿರುತ್ತೆ. 2021ರಲ್ಲಿ ನಮಗೆ ಸೆನ್ಸಸ್ ಆಗ್ಬೇಕಾಗಿತ್ತು, ಬಟ್ ಕೊರೋನಾ ಲಾಕ್ ಡೌನ್ ನಿಂದಾಗಿ 2021 ಮತ್ತು 22ರಲ್ಲಿ ಸೆನ್ಸಸ್ ಆಗ್ದಲೇ ಇರೋದ್ರಿಂದಾಗಿ 2026ರಲ್ಲಿ ರಚನೆ ಆಗ್ಬೇಕಾಗಿದ್ದಂತಹ ಡಿಲಿಮಿಟೇಷನ್ ಕಮಿಷನ್ ಕೂಡ ಆಗಿಲ್ಲ. ಈಗ 2021ರ ಬದಲಿಗೆ 2027ರಲ್ಲಿ ಸೆನ್ಸಸ್ ನಡೀತಾ ಇದೆ. ಈ ಸೆನ್ಸಸ್ ಬಂದ ನಂತರ ನಮಗೆ ದೇಶದಲ್ಲಿ ಡಿಲಿಮಿಟೇಷನ್ ಕಮಿಷನ್ ರಚನೆ ಇನ್ನು ಈ ಡಿಲಿಮಿಟೇಷನ್ ಕಮಿಷನ್ ಮಾಡೋಕ್ ಬಂದಾಗ ನಿಮ್ಗೆಲ್ಲ ಗೊತ್ತಿರುವಾಗ ಕರ್ನಾಟಕದಲ್ಲಿ ಅಥವಾ ಸದರ್ನ್ ಸ್ಟೇಟ್ಗಳಲ್ಲಿ ಮತ್ತು ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಕೆಲವು ಸಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಕರಾರುಗಳನ್ನ ತೆಗಿಲಾಗುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಂಧ್ರದಲ್ಲಾಗಿರ್ಬೋದು, ತಮಿಳುನಾಡಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು ಅಥವಾ ಮಿಜೋರಾಂ, ಸಿಕ್ಕಿಂ ಮತ್ತು ಡಾರ್ಜಿಲಿಂಗ್ ನಂತಹ ಪ್ರದೇಶಗಳಲ್ಲಾಗಿರ್ಬೋದು ಕೂಡ ಡಿಲಿಮಿಟೇಷನ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕನ್ಸರ್ನ್ಗಳಿದಾವೆ. ಏನು ಅಂತ ಬಂದಾಗ, ಯಾಕಂದ್ರೆ ಈ ರಾಜ್ಯಗಳು ಅಥವಾ ಈ ಪ್ರದೇಶಗಳು ಕುಟುಂಬ ಯೋಜನೆಯನ್ನ ಅಥವಾ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ತುಂಬಾ ಇಂಪ್ಲಿಮೆಂಟೇಷನ್ ಮಾಡಿ ಅದರ ಒಂದು ಸಕ್ಸಸ್ ಅನ್ನ ನೋಡಿರ್ಬೋದು. ಅಂದ್ರೆ 1960 ಮತ್ತು 1970ರಲ್ಲಿದ್ದಂತಹ ಒಂದು ಜನಸಂಖ್ಯೆ ದರ ಆಗಿರ್ಬೋದು ಅಥವಾ ಈಗಿನ ಒಂದು ಜನಸಂಖ್ಯೆ ದರ ಆಗಿರ್ಬೋದು ತುಂಬಾನೇ ಅಜಗಜಾಂತರವಾಗಿ ವ್ಯತ್ಯಾಸಗಳಿದೆ. ಅದೇ UPನಲ್ಲಿ, ಬಿಹಾರದಲ್ಲಿ, ರಾಜಸ್ಥಾನಲ್ಲಿ, ಮಧ್ಯಪ್ರದೇಶ ರಾಜ್ಯಗಳನ್ನು ನೋಡಿದಾಗ ನಿಮ್ಗೆ ಅಂದಿಗೂ ಇಂದಿಗೂ ಕೂಡ ಏನು ಹೆಚ್ಚು ಚೇಂಜಸ್ ಇಲ್ದಲ್ಲಿರುವಂತದ್ದು ಮತ್ತು ಅತಿ ಹೆಚ್ಚು ಜನಸಂಖ್ಯೆಯನ್ನು ನೋಡ್ತಾ ಇರುವಂತದ್ದು. ಈಗ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಸಭೆ ಅಥವಾ ಲೋಕಸಭೆನಲ್ಲಿ ಬಂದಾಗ ಮೋರ್ ದೆನ್ 80 ಪೋಸ್ಟ್ಗಳಷ್ಟು ಅಂದ್ರೆ ಲೋಕಸಭಾ ಸೀಟುಗಳು ನಿಮ್ಗೆ ಕೇವಲ ಉತ್ತರ ಪ್ರದೇಶ ಒಂದೇ ರಾಜ್ಯದಿಂದ ಇದೆ. ಓವರ್ ಆಲ್ ನಾರ್ತ್ ಈಸ್ಟ್ ಸ್ಟೇಟ್ಗಳನ್ನು ಸೇರಿಸಿದ್ರು ಕೂಡ ಅಷ್ಟು ಸಂಖ್ಯೆ ಬರಲ್ಲ. ಇನ್ನು ಕರ್ನಾಟಕದಲ್ಲಿ ಇರುವಂತದ್ದು ಕೇವಲ 28 ಸೀಟುಗಳು ಅನ್ನುವಂಥದ್ದು. ಈ ರೀತಿಯಾದಂತಹ ಒಂದು ಸಿಚುವೇಶನ್ ಇರುವಾಗ ಈ ಒಂದು ಅಂದ್ರೆ ದಕ್ಷಿಣದ ರಾಜ್ಯಗಳ ಮೇಲೆ ಒಂದು ಹೆಚ್ಚಿನ ಒಂದು ಪರಿಣಾಮವನ್ನ ಬೀರುತ್ತೆ. ಈಗಿರುವಂತಹ ಒಂದೇನು ಸೀಟ್ಗಳಿದಾವೆ ಅದನ್ನು ಕೂಡ ಲೆಸ್ ಆಗತ್ತೆ, ಅದು ಕೂಡ ಕಡಿಮೆ ಆಗುತ್ತೆ ಎನ್ನುವಂತಹ ತಕರಾರುಗಳನ್ನ ಅಥವಾ ಕಾಳಜಿಗಳನ್ನ, ಕನ್ಸರ್ನ್ಗಳನ್ನ ಸದರ್ನ್ ಸ್ಟೇಟ್ಗಳು ನೀಡ್ತಾ ಇದ್ದಾವೆ. ಇನ್ನು ಪ್ರಾದೇಶಿಕ ಪಕ್ಷಗಳ ಮೇಲೂ ಕೂಡ ಇದು ಒಂದು ನೆಗೆಟಿವ್ ಆದಂತಹ ಪರಿಣಾಮವನ್ನು ಬೀರಬಹುದು. ಮೀಸಲಾತಿ ಸ್ಥಾನಗಳ ಒಂದು ಪುನರ್ರಚನೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕನ್ಸರ್ನ್ಗಳಾಗಿರ್ಬೋದು ಮತ್ತು ಮಹಿಳಾ ಮೀಸಲಾತಿಯನ್ನ ಜಾರಿಗೊಳಿಸೋದ್ರಲ್ಲೂ ಕೂಡ ತುಂಬಾ ವಿಳಂಬ ಆಗ್ತಿದೆ ಅನ್ನುವಂಥದ್ದು. ಇವೆಲ್ಲವೂ ಕೂಡ ನಮಗೆ ರಾಜಕೀಯ ಮತ್ತು ಕಾನೂನಾತ್ಮಕವಾಗಿರುವಂತಹ ಸವಾಲುಗಳು ಸೇರಿ ನಮಗೆ ಈ ಒಂದು ಸೀಮಾ ಅಥವಾ ಏನು ಡಿಲಿಮಿಟೇಷನ್ ಕಮಿಷನ್ ನ ಒಂದು ಜಾರಿನಲ್ಲಿರುವಂತಹ ಸವಾಲು ಹೇಳ್ತಾ ಬರ್ತೀವಿ. ಅಂಡ್ ಅವಾಗಲೇ ಹೇಳಿದಾಗೆ ದಕ್ಷಿಣ ರಾಜ್ಯಗಳ ಒಂದು ಕಳವಳಗಳು ಅಥವಾ ಕನ್ಸರ್ನ್ಗಳು ನಿಮ್ಗೆ ಹೇಳ್ತಾ ಬಂದಿದ್ದೀವಿ. ಯಾಕಂದ್ರೆ ಜನಸಂಖ್ಯೆ ನಿಯಂತ್ರಣಕ್ಕೆ ನಾವು ದಂಡವನ್ನು ತೆರಬೇಕಾಗಿದೆ. ನಾವು ಕೂಡ ನಾರ್ತ್ ಸ್ಟೇಟ್ಗಳ ತರ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡದಲ್ಲೇ ಇದ್ದಿದ್ರೆ ನಮಗೂ ಕೂಡ ಹೆಚ್ಚಿನ ಒಂದು ಸೀಟ್ಗಳು ಬರ್ತಾ ಇದ್ವು. ಈಗ ನಾವು ಒಂದು ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಇಂಪ್ಲಿಮೆಂಟ್ ಅನ್ನ ಮಾಡಿ ಅದರಿಂದ ಸಕ್ಸಸ್ ಆಗಿರೋದ್ರಿಂದಾಗಿ ನಮ್ಗಿರುವಂತಹ ಸ್ಥಾನಗಳು ಹೆಚ್ಚಾಗೋದಿರ್ಲಿ, ಇರುವಂತಹ ಸ್ಥಾನಗಳೇ ಕಮ್ಮಿ ಆಗುತ್ತೆ ಎನ್ನುವಂತಹ ಕನ್ಸರ್ನ್ಸ್ ಅಥವಾ ಕೂಗು ದಕ್ಷಿಣದ ರಾಜ್ಯಗಳಾದ್ಯಂತ ಇದೆ. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲೋಕಸಭೆಯಲ್ಲೂ ಕೂಡ ಇತ್ತೀಚೆಗೆ ತಮಿಳುನಾಡಿನ ಒಂದು ಏನು MP ಗಳ ಒಂದು ನಿಯೋಗ ಏನಿರುತ್ತೆ ಅವರು ಫೇರ್ ಡಿಲಿಮಿಟೇಷನ್ ಅನ್ನುವಂತಹ ಒಂದು ಚಳುವಳಿಯನ್ನ ಮೂವ್ಮೆಂಟ್ ಅನ್ನು ಕೂಡ ಮಾಡ್ತಾ ಬಂದಿದ್ರು. ಸೊ ಇದರಿಂದಾಗಿ ಆರ್ಥಿಕ ಕೊಡುಗೆ ಮತ್ತು ಪ್ರಾತಿನಿಧ್ಯ ಅನ್ನುವಂತಹ ಒಂದು ವರ್ಸಸ್ ಅನ್ನುವಂತಹ ಒಂದು ಮನೋಭಾವ ಆಗಿರ್ಬೋದು ಅಥವಾ ಸಹಕಾರ ಒಕ್ಕೂಟಕ್ಕೆ ಒಂದು ಬೆದರಿಕೆಯನ್ನ ಕೂಡ ಒಡ್ಡಬಹುದು ಅನ್ನುವಂಥಗಳನ್ನ ನೋಡ್ತಾ ಬಂದಿರ್ತೀವಿ. ಇದಕ್ಕಾಗಿದ್ರೆ ಪರಿಹಾರಗಳೇನು ಅಥವಾ ವೇ ಫಾರ್ವರ್ಡ್ ಏನು ಅಂತ ನೋಡ್ತಾ ಬಂದಾಗ ಲೋಕಸಭೆಯ ಬಲವನ್ನ ವಿಸ್ತರಿಸುವಂಥದ್ದು ಕೇವಲ ಪಾಪ್ಯುಲೇಷನ್ ಆಧಾರದ ಮೇಲೆ ಅಲ್ಲದೇನೆ 1976ಕ್ಕಿಂತ ಮುಂಚೆ ಇದ್ದಂತಹ ಏನು ಒಂದು ಸಿಚುಯೇಷನ್ಸ್ ಇತ್ತು, ಈಗಿನ ಒಂದು ಸಿಚುಯೇಷನ್ಸ್, ಡೆವಲಪ್ಮೆಂಟ್ಸ್, ಫಂಡ್ ಅವೈಲಬಿಲಿಟಿ, ಪಾಪ್ಯುಲೇಷನ್ ಡೆನ್ಸಿಟಿ ಇದೆಲ್ಲವನ್ನು ಕೂಡ ನೋಡಿಕೊಂಡು ನಾವು ಡಿಮಿಲಿಟೇಷನ್ ಕೆಲಸವನ್ನ ಮಾಡಬೇಕಾಗಿರುತ್ತೆ. ಒಂದು ಸಮತೋಲಿತವಾದಂತಹ ಒಂದು ಬ್ಯಾಲೆನ್ಸ್ಡ್ ರೆಪ್ರೆಸೆಂಟೇಷನ್ ಅನ್ನ ನಾವು ಖಾತ್ರಿಯನ್ನ ಪಡಿಸ್ಕೋಬೇಕಾಗಿರುತ್ತೆ. ಅದ್ರ ಜೊತೆಗೆ ರಾಜ್ಯಸಭೆಯ ಒಂದು ಪಾತ್ರವನ್ನು ಕೂಡ ಹೆಚ್ಚು ಬಲಪಡಿಸುವಂಥದ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಸಭೆ ಅಂತ ಬಂದಾಗ ಹಿರಿಯರ ಸದನ ಅಂತಾನೂ ಕೂಡ ಕರಿತಾ ಬರ್ತೀವಿ. ಬಟ್ ಇತ್ತೀಚೆಗೆ
ಈ ಒಂದು ರಾಜ್ಯಸಭೆಯು ತನ್ನ ಒಂದು ಪ್ರಾತಿನಿಧ್ಯವನ್ನ ಅಥವಾ ತನ್ನ ಒಂದು ಪ್ರಾಮುಖ್ಯತೆಯನ್ನು ಕಳ್ಕೊತಾ ಬಂದಿದೆ. ಎಲ್ಲರಿಗೂ ಕೂಡ ಎಂಪಿಗಳಾಗಬೇಕು ಅಂತಾರೆ ಹೊರತು ಯಾರು ಕೂಡ ರಾಜ್ಯಸಭೆ ಮೆಂಬರ್ ಆಗಬೇಕು ಅನ್ನುವಂತಹ ಕನ್ಸರ್ನ್ಗಳು ಇಲ್ದಲೇ ಇರುವಂತದ್ದು. ಅದರಿಂದಾಗಿ ಕೇವಲ ಲೋಕಸಭೆ ಮೇಲೆ ತುಂಬಾ ಸ್ಟ್ರೆಸ್ ಅನ್ನ ಮಾಡೋದ್ರ ಬದಲಿಗೂ ಕೂಡ ರಾಜ್ಯಸಭೆಯ ಒಂದು ಪಾತ್ರವನ್ನು ಹೆಚ್ಚು ಬಲಪಡಿಸೋದ್ರಿಂದಾಗಿ ಏನು ಒಂದು ನಂಬರ್ಸ್ ಅನ್ನ ಎಂಪಿಗಳ ಒಂದು ನಂಬರ್ಸ್ ಅನ್ನ ಬ್ಯಾಲೆನ್ಸಿಂಗ್ ಮಾಡ್ಬೋದು ಅನ್ನುವಂಥದ್ದು. ಮತ್ತೆ ಈ ಒಂದು ಡಿಲಿಮಿಟೇಷನ್ ನ ಏಕಾಏಕಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರ ಬಳಿಗೆ ಹಂತವಾಗಿ ಫೇಸ್ ಬೈ ಫೇಸ್ ಅನ್ನ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಇದು ಡಿಲಿಮಿಟೇಷನ್ ಕಮಿಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಲ್ಗೆ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.